ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಮತ್ತೆ ಈ ಡೈಲಿ ಡೆಲಿವರಿ ಸೇವೆ ಮೂಲಕ ನಿಮ್ಮನ್ನು ಸಂಧಿಸುವಂತೆ ದೇವರು ಕೊಟ್ಟಂತ ಈ ಮಹಾಕೃಪೆಗಾಗಿ ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಪ್ರಿಯದವರೇ, ಇವತ್ತು ಕೂಡ ನಿಮ್ಮ ಬಿಡುಗಡೆಗೋಸ್ಕರ ಪ್ರಾರ್ಥಿಸೋದಕ್ಕೆ ಮುಂಚೆ ಸತ್ಯದಿಂದ ಒಂದು ವಾಕ್ಯವನ್ನು ಓದಿ ನಿಮ್ಮ ಬಿಡುಗಡೆಗೋಸ್ಕರ ಪ್ರಾರ್ಥಿಸಲು ನಾನು ಆಸೆ ಪಡ್ತಿದ್ದೇನೆ. ಕೀರ್ತನೆಗಳು 128 5ನೇ ವಾಕ್ಯ, ಸ್ಯಾಮ್ಸ್ 128:5. ಕೀರ್ತನೆಗಳು 128 5ನೇ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ: ಸಿಯೋನಿನಲ್ಲಿರುವ ಕರ್ತನು ನಿನ್ನನ್ನು ಆಶೀರ್ವದಿಸಲಿ. ಆಮೆನ್. ಪ್ರೀತಿಯ ದೇವರ ಮಕ್ಕಳೇ, ಸಿಯೋನಿನಲ್ಲಿರುವ ಕರ್ತನು ನಿನ್ನನ್ನು ಆಶೀರ್ವದಿಸಲಿ. ಸಿಯೋನ್ ಅಂದರೆ ಪ್ರೀತಿಯ ಮಕ್ಕಳೇ ದೇವರ ಸಭೆ, ದೇವರ ಮನೆ, ದೇವರ ವಾಸಸ್ಥಳ, ದೇವರು ಸದಾಕಾಲ ನೆಲೆಗೊಂಡಿರುವ ಒಂದು ಆಲಯವಾಗಿದೆ. ಅಂದರೆ ಯಾರೆಲ್ಲ ಇವತ್ತು ಪರಿಶುದ್ಧವಾದ ದಿನ ಅಲ್ಲವಾ, ಸಬ್ಬತ್ ದಿನ ಅಲ್ಲವಾ, ಇವತ್ತು ಆರಾಧನೆ ದಿನ ಅಲ್ವಾ, ಯಾರೆಲ್ಲ ಈ ಸಬ್ಬತ್ ದಿನದಲ್ಲಿ, ಈ ಪರಿಶುದ್ಧವಾದ ದಿನದಲ್ಲಿ, ಈ ಆರಾಧನೆ ದಿನದಲ್ಲಿ ದೇವರ ಆಲಯಕ್ಕೆ ಬಂದು, ಅಂದರೆ ಸಿಯೋನ್ ಅಂದರೆ ದೇವರ ಸ್ಥಳ, ದೇವರ ಆಲಯ, ದೇವರ ಮನೆಗೆ ಬಂದು ದೇವರನ್ನ ಆರಾಧಿಸ್ತಾರೋ, ದೇವರು ಹೇಳ್ತಿದ್ದಾರೆ, ಮಗನೇ, ನನ್ನ ಮನೆಯಿಂದ, ನನ್ನ ವಾಸಸ್ಥಳದಿಂದ, ನನ್ನ ಸಭೆಯಿಂದ, ನನ್ನ ಸಿಯೋನಿಂದ ನಿನ್ನನ್ನು ಆಶೀರ್ವದಿಸುವೆನು. ಇವತ್ತು ಎಷ್ಟೋ ಕ್ರೈಸ್ತರಿಗೆ, ದೇವ್ರ ಮಕ್ಕಳಿಗೆ ಆಶೀರ್ವಾದ ಇಲ್ಲ. ಜೀವನದಲ್ಲಿ ಎಷ್ಟೋ ಪ್ರಯಾಸ ಪಡ್ತಾರೆ, ಎಷ್ಟೋ ಪ್ರಯತ್ನ ಪಡ್ತಿದ್ದಾರೆ, ಎಷ್ಟೋ ಹೋರಾಡ್ತಿದ್ದಾರೆ, ಎಷ್ಟೋ ಕಷ್ಟಪಡ್ತಿದ್ದಾರೆ, ಆಶೀರ್ವಾದ ಇಲ್ಲ. ಇಂಥವ್ರು ನೋಡುವಾಗ ಅವರು ಸಭೆಗೆ, ದೇವರ ಮನೆಗೆ, ದೇವರ ವಾಸಸ್ಥಳಕ್ಕೆ, ದೇವರ ಆಲಯಕ್ಕೆ, ದೇವರ ಮಕ್ಕಳೇ ಸಿಯೋನಿಗೆ ಅವರು ಮುಖ್ಯತೆ ಕೊಡೋದಿಲ್ಲ. ಎಷ್ಟೋ ಕ್ರೈಸ್ತರು ಭಾನುವಾರ ಸಬ್ಬತ್ ದಿನದಲ್ಲಿ ಸಭೆಗೆ ಹೋಗಿ ದೇವರನ್ನ ಆರಾಧನೆ ಮಾಡುವುದಿಲ್ಲ, ದೇವರ ಆಶೀರ್ವಾದಗಳು ಸಾಧ್ಯ ಇಲ್ಲ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ದೇವರ ಆಶೀರ್ವಾದ ಬೇಕಾ? ಸಿಯೋನಿಂದ ಕರ್ತನು ನಿಮ್ಮನ್ನು ಆಶೀರ್ವಿಸಬೇಕಾ? ಸಿಯೋನಿಗೆ ಬನ್ನಿ, ಸಭೆಗೆ ಬನ್ನಿ, ಆರಾಧನೆ ಮಾಡಿ ದೇವರ ಆಶೀರ್ವಾದ ಹೊಂದಿಕೊಳ್ಳಿ. ಒಪ್ಪಿಸ್ಕೊಡೋಣವಾ? ಪ್ರೀತಿಯ ಪರಲೋಕ ತಂದೆಯೇ, ಕರ್ತನಾದ ಯೇಸುವೆ, ಯಾರೆಲ್ಲ ಸಿಯೋನಿಗೆ ಬಂದು, ಅಂದರೆ ನಿಮ್ಮ ಸಭೆಗೆ, ನಿಮ್ಮ ಆಲಯಕ್ಕೆ ನೀವು ವಾಸ ಮಾಡುವ ವಾಸರಿಗೆ ಬಂದು ಅಪ್ಪ ನಿಮ್ಮನ್ನು ಆರಾಧಿಸ್ತಾರೋ ಅವರನ್ನ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಅಪ್ಪ ನೀನು ಆಶೀರ್ವದಿಸಬೇಕು ಪ್ರಾರ್ಥಿಸಿದಪ್ಪ. ಆ ರೀತಿ ಮಾಡಿಬಿಟ್ಟಿದ್ದಕ್ಕೆ ಸ್ತೋತ್ರ. ಎಲ್ಲ ಘನ ಸ್ತುತಿ ಮಹಿಮೆ ನಿಮ್ಮೊಬ್ಬರಿಗೆ ಉಂಟಾಗಲಿ ನಮ್ಮ ಜೀವನ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.